ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಫೈಟರ್ ಜೆಟ್ ಇಂಜಿನ್ ಯೋಜನೆಗೆ ದೊಡ್ಡ ಹಿನ್ನಡೆಯ ಅಥವಾ ವರದಿಗಳಲ್ಲಿ ಗೊಂದಲವಾಗಿದೆಯಾ? ಈಗ ಹೊರಬಂದಿರುವ ಹೊಸ ಮಾಹಿತಿ ನೋಡಿದರೆ ಚಿತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸುತ್ತಿದೆ. ಇತ್ತೀಚೆಗೆ ಭಾರತ ಮತ್ತು ಜಿಇ ಏರೋಸ್ಪೇಸ್ ಕಂಪನಿಯ ನಡುವಿನ F414 ಫೈಟರ್ ಜೆಟ್ ಇಂಜಿನ್ ಒಪ್ಪಂದದ ಮಾತುಕತೆಗಳು ಅಡಕವಾಗಿವೆ ಎನ್ನುವ ವರದಿಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ವು. ಈ ಸುದ್ದಿಗಳು ಹೊರಬಂದ ತಕ್ಷಣ ಭಾರತದಲ್ಲಿ ನಡೆಯುತ್ತಿರುವ ಹಲವು ಪ್ರಮುಖ ಯುದ್ಧ ವಿಮಾನದ ಯೋಜನೆಗಳ ಬಗ್ಗೆ ಆತಂಕವೂ ಹೆಚ್ಚಾಯಿತು. ಮೊದಲ ವರದಿಗಳ ಪ್ರಕಾರ ಭಾರತ ಮತ್ತು ಜಿಇ ಏರೋಸ್ಪೇಸ್ ಕಂಪನಿಯ ನಡುವೆ ನಡೆಯುತ್ತಿದ್ದ F414 ಇಂಜಿನ್ ಸಂಬಂಧಿತ ತಾಂತ್ರಿಕ ಮಾತುಕತೆಗಳು ಬಹುತೇಕ ಮುಗಿದಿದ್ದರೂ ವಾಣಿಜ್ಯ ಒಪ್ಪಂದದ ಹಂತದಲ್ಲಿ ದೊಡ್ಡ ಭಿನ್ನಾಭಿಪ್ರಾಯ ಉಂಟಾಗಿದೆ ಎಂದು ಹೇಳಲಾಗಿತ್ತು. ಮುಖ್ಯವಾಗಿ ಇಂಜಿನ್ನ ಬೆಲೆ, ಟೆಕ್ನಾಲಜಿ ಟ್ರಾನ್ಸ್ಫರ್, ಭಾರತದಲ್ಲೇ ಉತ್ಪಾದನೆ ಮಾಡುವ ವ್ಯವಸ್ಥೆ, ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಅಥವಾ MRO ವ್ಯವಸ್ಥೆ, ಸ್ಪೇರ್ ಪಾರ್ಟ್ಸ್ಗಳ ಪೂರೈಕೆ, ವ್ಯಾರಂಟಿ ಡೆಲಿವರಿ ಶೆಡ್ಯೂಲ್ ಹಾಗೂ ಮುಂದಿನ ವರ್ಷಗಳಲ್ಲಿ ಬೆಲೆ ಏರಿಕೆಯ ನಿಯಮಗಳ ಬಗ್ಗೆ ಒಪ್ಪಂದ ಅಂತಿಮವಾಗಿಲ್ಲ ಎಂದು ವರದಿಗಳು ತಿಳಿಸಿದ್ದವು. ಅದರಲ್ಲೂ ವಿಶೇಷವಾಗಿ ಚರ್ಚೆಯಾದ ವಿಷಯ ಏನೆಂದರೆ, ಮೊದಲು ಒಂದು F414 ಇಂಜಿನ್ ಬೆಲೆ ಸುಮಾರು 70 ರಿಂದ 80 ಕೋಟಿ ರೂಪಾಯಿಗಳು ಇರಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ನಂತರ ಅದು ಸುಮಾರು 3 ಪಟ್ಟು ಹೆಚ್ಚಾಗಿದೆ ಎನ್ನುವ ವರದಿಗಳು ಹೊರಬಂದವು. ಈ ಮಾಹಿತಿ ಹೊರಬಂದ ತಕ್ಷಣ ಹಲವು ಪ್ರಶ್ನೆಗಳು ಉದ್ಭವಿಸಿದವು. ಯಾಕಂದ್ರೆ ಇದೇ F414 ಇಂಜಿನ್ ಅನ್ನು ಭಾರತದ 3 ಅತ್ಯಂತ ಪ್ರಮುಖ ಫೈಟರ್ ಜೆಟ್ ಪ್ರೋಗ್ರಾಂಗಳಿಗೆ ಆಯ್ಕೆ ಮಾಡಲಾಗಿದೆ. ಮೊದಲನೇದು ತೇಜಸ್ MK2, ಎರಡನೇದು ಭಾರತದ ಮಹತ್ವಾಕಾಂಕ್ಷೆಯ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಯೋಜನೆಯಾದ AMCA MK1, ಮೂರನೆಯದು ಭಾರತೀಯ ನೌಕಾಪಡೆಗಾಗಿ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಅಥವಾ TDBF ಪ್ರೋಗ್ರಾಂ. ಹೀಗಾಗಿ ಮಾತುಕತೆಗಳು ಸಂಪೂರ್ಣ ಸ್ಥಗಿತವಾಗಿದೆ ಎಂಬ ವರದಿಗಳು ಹೊರಬಿದ್ದಾಗ ಈ 3 ಯೋಜನೆಗಳಿಗೂ ವಿಳಂಬವಾಗಬಹುದು ಎಂಬ ಆತಂಕ ಎಲ್ಲರಲ್ಲೂ ಮೂಡಿತ್ತು. ಆದರೆ ಈಗ ಬಂದಿರುವ ಹೊಸ ಮಾಹಿತಿಯಿಂದ ಸಂಪೂರ್ಣ ಚಿತ್ರವೇ ಸ್ವಲ್ಪ ಬದಲಾಗಿದೆ. ಹೊಸ ವರದಿಗಳ ಪ್ರಕಾರ HAL ಮತ್ತು ಜಿಇ ಏರೋಸ್ಪೇಸ್ ಕಂಪನಿಯ ನಡುವೆ ನಡೆಯುತ್ತಿರುವ ಮಾತುಕತೆಗಳು ಸಾಮಾನ್ಯ ರೀತಿಯಲ್ಲೇ ಮುಂದುವರಿಯುತ್ತಿವೆ ಮತ್ತು ಅವುಗಳಿಗೆ ಯಾವುದೇ ಅಡ್ಡಿಯಾಗಿಲ್ಲ ಎಂದು ತಿಳಿಸಲಾಗಿದೆ. ಅಂದರೆ ಮೊದಲಿಗೆ ಎಲ್ಲವೂ ಅಂದುಕೊಂಡಂತೆ ಸಂಪೂರ್ಣ F414 ಯೋಜನೆ ನಿಂತಿಲ್ಲ. ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಭಾರತ ಒಂದೇ ಸಮಯದಲ್ಲಿ ಜಿಇ ಜೊತೆ 2 ಬೇರೆ ರೀತಿಯ ಹಾದಿಯಲ್ಲಿ ಮಾತುಕತೆ ನಡೆಸುತ್ತಿದೆ. ಮೊದಲನೇದು HAL ನ ಮೂಲಕ ಭಾರತದಲ್ಲೇ F414 ಇಂಜಿನ್ಗಳನ್ನು ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ನ ಮೂಲಕ ಉತ್ಪಾದನೆ ಮಾಡುವ ಒಪ್ಪಂದ. ಈ ಇಂಜಿನ್ಗಳು ಮುಖ್ಯವಾಗಿ ತೇಜಸ್ MK2 ಯೋಜನೆಗೆ ಬಳಸಲಾಗುತ್ತದೆ. ಹೊಸ ಮಾಹಿತಿಯ ಪ್ರಕಾರ ಈ ಮಾತುಕತೆಗಳು ಯೋಜನೆಯಂತೆ ಮುಂದುವರಿಯುತ್ತಿವೆ. ಇನ್ನೊಂದು ಅದು AMCA ಯೋಜನೆಗೆ ಸಂಬಂಧಿಸಿದ ವಾಣಿಜ್ಯ ಮತ್ತು ಕೈಗಾರಿಕಾ ಒಪ್ಪಂದಗಳು. ಇಲ್ಲಿ ಬೆಲೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ವ್ಯಾಪ್ತಿ, ಕೈಗಾರಿಕಾ ಹೂಡಿಕೆ, ಉತ್ಪಾದನಾ ಹಕ್ಕುಗಳು ಹಾಗೂ ಭವಿಷ್ಯದ ಉತ್ಪಾದನಾ ವ್ಯವಸ್ಥೆಗಳ ಬಗ್ಗೆ ಇನ್ನೂ ಚರ್ಚೆಗಳು ಮುಂದುವರೆದಿವೆ ಎಂದು ಹೇಳಲಾಗುತ್ತಿದೆ. ಈ ವ್ಯತ್ಯಾಸ ಬಹಳ ಮುಖ್ಯ. ಯಾಕೆಂದರೆ ಮೊದಲು ಬಂದ ವರದಿಗಳನ್ನು ನೋಡಿದವರು ಭಾರತ ಮತ್ತು ಜಿಇ ಕಂಪನಿ ಸಂಪೂರ್ಣ ಪಾಲುದಾರಿಕೆ ಸ್ಥಗಿತವಾಗಿದೆ ಎಂದು ಭಾವಿಸಿದ್ದರು. ಆದರೆ ಈಗಿನ ಮಾಹಿತಿಯ ಪ್ರಕಾರ ಕೆಲ ವಾಣಿಜ್ಯ ಅಂಶಗಳಲ್ಲಿ ಮಾತ್ರ ಚರ್ಚೆಗಳು ಮುಂದುವರಿಯುತ್ತಿವೆ. ಉಳಿದ ಉತ್ಪಾದನಾ ಸಂಬಂಧಿತ ಕೆಲಸಗಳು ಮುಂದುವರಿಯುತ್ತಿವೆ. AMCA ಯೋಜನೆಯ ವಿಷಯದಲ್ಲಿ ಈ ಇಂಜಿನ್ ಅನ್ನು ಇನ್ನೂ ಹೆಚ್ಚು ಮಹತ್ವದ್ದಾಗಿದೆ. AMCA ಪ್ರೊಟೋಟೈಪ್ ಹಂತಕ್ಕೆ ಸುಮಾರು 15 F414 ಇಂಜಿನ್ಗಳು ಬೇಕಾಗುತ್ತವೆ. 5 ಹಾರಾಟಕ್ಕೆ ಸಿದ್ಧವಾಗುವ ಪ್ರೊಟೋಟೈಪ್ ಫೈಟರ್ ಜೆಟ್ಗಳಿಗೆ ಈ ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಅದಾದ ನಂತರವೂ ಆರಂಭಿಕ ಉತ್ಪಾದನಾ AMCA ವೇರಿಯಂಟ್ಗಳಲ್ಲಿ ಇದೇ ಇಂಜಿನ್ಗಳನ್ನು ಅಳವಡಿಸುವ ಯೋಜನೆ ಇದೆ. ಮುಂದಿನ ಹಂತದಲ್ಲಿ ಭಾರತ ತನ್ನದೇ ಆದ
ಸುಮಾರು 120 ಕಿಲೋನ್ಯೂಟನ್ ವರ್ಗದ ಸ್ವದೇಶಿ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸಿದ ನಂತರ ಮಾತ್ರ ಬದಲಾವಣೆ ಸಂಭವಿಸಬಹುದು. ಒಟ್ಟಾರೆ ನೋಡಿದರೆ ತೇಜಸ್ MK2, AMCA ಮತ್ತು TEDBF ಸೇರಿ ಭಾರತಕ್ಕೆ ಮುಂದಿನ ವರ್ಷಗಳಲ್ಲಿ 200ಕ್ಕೂ ಹೆಚ್ಚು F414 ಇಂಜಿನ್ಗಳ ಅಗತ್ಯ ಬರಬಹುದು ಎನ್ನಲಾಗುತ್ತಿದೆ. ಅದರ ಕಾರಣದಿಂದ ಈ ಯೋಜನೆ GE ಏರೋಸ್ಪೇಸ್ಗೆ ಅಮೆರಿಕದ ಹೊರಗಿನ ಅತಿ ದೊಡ್ಡ ಫೈಟರ್ ಇಂಜಿನ್ ಅವಕಾಶಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತಿದೆ. ರಕ್ಷಣಾ ಕ್ಷೇತ್ರದ ತಜ್ಞರುಗಳ ಪ್ರಕಾರ ಇಂತಹ ದೊಡ್ಡ ಮಟ್ಟದ ಡಿಫೆನ್ಸ್ ಇಂಡಸ್ಟ್ರಿಯಲ್ ಡೀಲ್ಗಳಲ್ಲಿ ಹಲವಾರು ಒಪ್ಪಂದಗಳು ಒಂದೇ ಸಮಯದಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸಾಗುವುದು ಸಾಮಾನ್ಯ. ಒಂದು ಮಾತುಕತೆ ನಿಧಾನವಾಗಿರಬಹುದು, ಆದರೆ ಮತ್ತೊಂದು ಸಮಾನಾಂತರವಾಗಿ ಮುಂದುವರಿಯಬಹುದು. ಇದೀಗ ಬಂದಿರುವ ಹೊಸ ಮಾಹಿತಿ ತೇಜಸ್ MK2 ಯೋಜನೆಗೆ ತಕ್ಷಣದ ಆತಂಕವನ್ನು ಕಡಿಮೆ ಮಾಡಿದೆ. ಆದರೆ ಭಾರತದ 5th ಜನರೇಷನ್ ಫೈಟರ್ ಜೆಟ್ ಕನಸಾದ AMCA ಸಂಬಂಧಿತ ವಾಣಿಜ್ಯ ಮಾತುಕತೆಗಳ ಮೇಲೆ ಇನ್ನೂ ಎಲ್ಲರ ಕಣ್ಣು ಇರುತ್ತದೆ. ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿ ನೋಡಿದರೆ ಭಾರತದ F414 ಇಂಜಿನ್ ಕಾರ್ಯಕ್ರಮ ನಿಂತಿಲ್ಲ. ಕೆಲವು ವಾಣಿಜ್ಯ ಅಂಶಗಳ ಬಗ್ಗೆ ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ಆದರೆ ಒಟ್ಟಾರೆ ಯೋಜನೆ ಮುಂದುವರಿಯುತ್ತಿದೆ ಎನ್ನುವ ಚಿತ್ರ ಈಗ ಕಾಣಿಸುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.